ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ವಿನಯ್ ಕುಲಕರ್ಣಿಗೆ ನಿರಾಸೆಯಾಗಿದೆ. ಮೊದಲ ಪಟ್ಟಿಯಲ್ಲಿ ಧಾರವಾಡಕ್ಕೆ ಅಭ್ಯರ್ಥಿಯನ್ನ ಹೈಕಮಾಂಡ್ ಘೋಷಿಸಿಲ್ಲ. ತೀವ್ರ ಕುತೂಹಲ ಸೃಷ್ಟಿಸಿದ ಧಾರವಾಡ ಲೋಕಸಭಾ ಕ್ಷೇತ್ರ. ಶಾಕಿರ್ ಸನದಿ ಹಾಗೂ ವಿನಯ್ ಕುಲಕರ್ಣಿ ನಡುವೆ ಟಿಕೆಟ್ ಫೈಟ್ ಇತ್ತು. ಮಾಜಿ ಸಚಿವ ಐಜಿ ಸನದಿ ಪುತ್ರ ಶಾಕಿರ್ ಸನದಿ. ಜಾತಿ ಲೆಕ್ಕಾಚಾರದಡಿ ಶಾಕಿರ್ ಸನದಿ ಪಾಲಾಗುತ್ತಾ ಟಿಕೆಟ್ ಅನ್ನುವಂತಹ ಕುತೂಹಲ ಇನ್ನೂ ಕೂಡ ಹಾಗೆ ಇದೆ. ವಿನಯ್ ಕುಲಕರ್ಣಿ ಮತ್ತು ಶಾಕಿರ್ ಸನದಿ ನಡುವೆ ಟಿಕೆಟ್ಗಾಗಿ ಪ್ರಬಲವಾದಂತಹ ಪೈಪೋಟಿ ಇತ್ತು. ಆದ್ರೆ ಹೈಕಮಾಂಡ್ ಇಲ್ಲಿ ಈ ಕ್ಷೇತ್ರಕ್ಕೆ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ, ಯಾರ ಹೆಸರನ್ನ ಕೂಡ ಘೋಷಣೆ ಮಾಡಿಲ್ಲ. ಹಾಗಾಗಿ ವಿನಯ್ ಕುಲಕರ್ಣಿಗೆ ಎಲ್ಲೊಂದ್ ಕಡೆ ನಿರಾಸೆ ಆಗುವಂತ ಸಾಧ್ಯತೆ ಇದೆಯಾ? ಮತಗಳು ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ಶಾಕಿರ್ ಸನದಿ ಅವರ ಪಾಲಾಗತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ವಿನಯ್ ಕುಲಕರ್ಣಿ ಅವರು ಪ್ರಬಲವಾದಂತಹ ಆಕಾಂಕ್ಷಿ ಆಗಿದ್ರು, ಆದ್ರೆ ಎಲ್ಲೊಂದ್ ಕಡೆ ಅವರಿಗೆ ನಿರಾಸೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಿದ್ಯಾ? ಜಾತಿ ಲೆಕ್ಕಾಚಾರದಡಿ ಶಾಕಿರ್ ಸನದಿ ಅವರ ಪಾಲಾಗತ್ತಾ? ಹಾಗಾಗಿ ಈ ಕ್ಷೇತ್ರಕ್ಕೆ ಯಾರ ಹೆಸರನ್ನು ಘೋಷಣೆ ಮಾಡಿದೆ ಹಾಗೆ ಉಳಿಸ್ಕೊಂಡಿದ್ಯಾ ಹೈಕಮಾಂಡ್ ಅಂತ? ಲಿಖಿತ, ಖಂಡಿತ ಒಂದು ಧಾರವಾಡ ಲೋಕಸಭಾ ಸಾಕಷ್ಟು ಒಂದು ಕುತೂಹಲನ ಕೆರಳಿಸಿರುವಂತದ್ದು. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಮಾಜಿ ಸಚಿವ ಸಿದ್ದರಾಮಯ್ಯರ ಆಪ್ತ ಹಾಗೂ ಲಿಂಗಾಯತ ಪ್ರತ್ಯೇಕ ಹೋರಾಟದ ಒಂದು ಪ್ರಮುಖ ನಾಯಕ ಅಂತ ಹೇಳ್ಬಹುದು. ಈ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಕ್ಷೇತ್ರದಲ್ಲಿ 5.5 ಲಕ್ಷಕ್ಕೂ ಹೆಚ್ಚು ಜನ ಲಿಂಗಾಯತ ಮತದಾರರು ಇರುವಂತದ್ದು. ಹೀಗಾಗಿ ವಿನಯ್ ಕುಲಕರ್ಣಿಗೆ ಟಿಕೆಟ್ ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಏನು ಶಾಕಿರ್ ಸನದಿ ಮತ್ತು ವಿನಯ್ ಕುಲಕರ್ಣಿ ನಡುವೆ ಟಿಕೆಟ್ ಫೈಟ್ ನಡೆದಿರುವಂತದ್ದು. ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ನ ಘೋಷಣೆ ಮಾಡದೆ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಹಾವೇರಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಎರಡರಲ್ಲಿ ಅಲ್ಪಸಂಖ್ಯಾತ ಮತ್ತು ಒಂದು ಹಿಂದೂ ವೋಟರ್ ಟಿಕೆಟ್ ನ ಕೊಡುವ ನಿರೀಕ್ಷೆ ಇತ್ತು. ಹೀಗಾಗಿ ಹಾವೇರಿಗೆ ಡಿ.ಆರ್. ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಈಗಾಗಲೇ ನೀಡಲಾಗಿದೆ. ಧಾರವಾಡಕ್ಕೆ ಅಲ್ಪಸಂಖ್ಯಾತ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಟಿಕೆಟ್ ಅನ್ನು ನೀಡುವ ಸಾಧ್ಯತೆ ಇರೋದ್ರಿಂದ ವಿನಯ್ ಕುಲಕರ್ಣಿಗೆ ಲೋಕಸಭಾ ಚುನಾವಣೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ವಿನಯ್ ಕುಲಕರ್ಣಿಗೆ ಈ ಬಾರಿ ನಿರಾಸೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು ಟಿಕೆಟ್ ಘೋಷಣೆ ಆಗಿದೆ. ಅಲ್ಲದೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಸತತ 3 ಬಾರಿ ಗೆಲುವು ಸಾಧಿಸಿದ್ದಾರೆ. 4ನೇ ಒಂದು ಅದೃಷ್ಟ ಪರೀಕ್ಷೆ ಮುಂದಾಗಿದ್ದಾರೆ. ಇದಕ್ಕೆ ಪ್ರಬಲ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಪ್ರಬಲ ಅಭ್ಯರ್ಥಿಯನ್ನೇ ಕಡೆಗಣಿಸಿದ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿನಯ್ ಕುಲಕರ್ಣಿ ಒಟ್ಟಾರೆ 5.5 ಲಕ್ಷ ಲಿಂಗಾಯತ ಮತದಾರರಿದ್ದಾರೆ. ಹೀಗಾಗಿ ಟಿಕೆಟ್ ನನಗೆ ಸಿಗತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇದ್ರು. ಅಲ್ಲದೆ ಪ್ರಮುಖ ನಾಯಕರ ಜೊತೆ, ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದು ಟಿಕೆಟ್ ಸಿಗುವ ಎಲ್ಲ ಲೆಕ್ಕಾಚಾರದಲ್ಲಿದ್ರು. ಹೀಗಾಗಿ ಅವರು ಟಿಕೆಟ್ ಸಿಗೋದು ನನಗೆ ಇದೆ ಅನ್ನೋ ಒಂದು ಭರವಸೆ ಮೇಲೆ ಸಾಕಷ್ಟು ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿ ಒಂದು ಚುನಾವಣೆಯ ಪ್ರಚಾರ ಕಾರ್ಯ ಕೂಡ ಮುಂದಾಗಿದ್ರು. ಇದೀಗ ಏನು ಮೊದಲ ಪಟ್ಟಿಯಲ್ಲಿ ಒಂದು ಟಿಕೆಟ್ ಘೋಷಣೆ ಮಾಡದೆ ಹೈಕಮಾಂಡ್ ಅವರಿಗೆ ಶಾಕ್ ಅನ್ನ ನೀಡಿದೆ. ಶಾಕಿರ್ ಸನದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಕೈ ಯಾರನ್ನ ಸ್ಪರ್ಧೆಗಿಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಲಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ ದುರ್ಗೇಶ್.